ನಮಸ್ತೆ ಡಿ.ವಿ.ಜಿ. ತಾತ. ನಮ್ಮ ಕರ್ನಾಟಕದ ಅಜ್ಜ, ದೇಶದಲ್ಲೇ ಅತ್ಯಂತ ಶ್ರೇಷ್ಠ ಬರವಣಿಗೆಯ ನಮ್ಮ ಕನ್ನಡದ ಅಜ್ಜ ವಿಶ್ವೇಶ್ವರಯ್ಯನವರನ್ನು ನೋಡಿದಿರಿ, ಅವರ ಒಡನಾಡಿದ್ದೀರಿ. ಮೈಸೂರಿನ ದಿವಾನ್ ಆಗಿದ್ದ ವಿಶ್ವೇಶ್ವರಯ್ಯನವರು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಪ್ರಜಾರಾಜ್ಯದ ಕಲ್ಪನೆಯಿಂದ ಜೋಬಲ್ಲಿ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ಮೈಸೂರು ಮಹಾರಾಜರು ಅಡ್ಡ ಬಂದರೆ ಸಾಕು ರೆಸಿಗ್ನೇಷನ್ ಲೆಟರ್ ತೋರಿಸ್ತಿದ್ದ ವಿಶ್ವೇಶ್ವರಯ್ಯನವರು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿದ ವಿಶ್ವೇಶ್ವರಯ್ಯನವರು, ಪ್ರಜೆಗಳಿಂದ ಪ್ರಜೆಗಳೇ ಪಾಲಿಸುವ ಒಂದು ಒಳ್ಳೆ ಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡಿದ ವಿಶ್ವೇಶ್ವರಯ್ಯನವರ ಒಡನಾಡಿದ ಡಿ.ವಿ.ಜಿ. ತಾತ. ನೀವು ಅವರನ್ನು ನೋಡಿ ರಾಜ್ಯಶಾಸ್ತ್ರ ಬರೆದ್ರೋ ಅವರಿಗಿಂತ ಮುಂಚೆ ಬರೆದ್ರೋ ಗೊತ್ತಿಲ್ಲ. ನೀವು ಓದಿದ್ದು 7ನೇ ತರಗತಿ ಅಂತ ಗೊತ್ತಷ್ಟೇ ಇವನಿಗೆ. ನಿಮ್ಮನ್ನು ಕಂಡ ನಂತರ ವಿದ್ಯೆಯಿಂದ ಬುದ್ಧಿ ಅಲ್ಲ, ಬುದ್ಧಿಗೆ ವಿದ್ಯೆ ಒಂದು ತಳಪಾಯ, ಒಂದು ನೋಟಿಸ್ ಬೋರ್ಡ್ ಅಷ್ಟೇ ಅಂತ ಗೊತ್ತಾದದ್ದು ತಾತ. ಹಾಗಾಗಿ ಇವನು ನಿಮ್ಮನ್ನು ನೋಡಿದ ನಂತರ ಯಾರಿಗೂ ವಿದ್ಯೆಯ ವಿಚಾರದಲ್ಲಿ ಯಾವತ್ತೂ ಸಪೋರ್ಟು ಮಾಡಲಿಲ್ಲ, ಅಂದರೆ ಅವ್ರನ್ನ ಬಲವಂತನೂ ಮಾಡಲಿಲ್ಲ, ಅವರನ್ನು ಓದುವವರನ್ನ ಬೇಡ ಅಂತಲೂ ಹೇಳಲಿಲ್ಲ. ಅವರವರಿಗೆ ಸೇರಿದ ವಿದ್ಯೆ. ಆದರೆ ವಿದ್ಯೆ ಇಲ್ಲದಿದ್ದರೂ ಸಿದ್ಧರಾಗ್ಬೋದು ಅಂತ ತೋರಿಕೊಟ್ಟವರು ನೀವು ತಾತ. ನಿಮ್ಮ ಬರವಣಿಗೆಯಿಂದ ಸಾವಿರಾರು ಜನರು ಬರೀತಾ ಇದ್ದಾರೆ. ಇವನು ಅವರಲ್ಲೊಬ್ಬ. ನೀವೇ ನಮಗೆ ಎಲ್ಲದಕ್ಕೂ ಪ್ರೇರಣೆ. ನಿಮ್ಮಂತಹವರನ್ನು ಹೊಂದಿದ ನಮ್ಮ ಕರ್ನಾಟಕವೇ ಧನ್ಯ. ಕನ್ನಡಾಂಬೆಯ ಕಿರೀಟದ ರತ್ನ ನೀವು. ನಮ್ಮೆಲ್ಲರ ಮನಸ್ಸಿನ ಭಾರತ ರತ್ನವೂ ನೀವೇ. ಯಾಕೆಂದರೆ ಮಂಕುತಿಮ್ಮನ ಕಗ್ಗಕ್ಕೆ ಸರಿಸಮನಾದ ಗ್ರಂಥ ಇಲ್ಲ ಎನ್ನುವುದು ಜನಮನದ ಆಸ್ತೆ. ಲೆಕ್ಕವಿಲ್ಲದಷ್ಟು ಜನ ನಿಮ್ಮ ಮಂಕುತಿಮ್ಮನ ಕಗ್ಗಕ್ಕೆ ಭಾಷ್ಯ ಬರೆದಿದ್ದಾರೆ, ಅದನ್ನು ಕಂಠಪಾಠ ಮಾಡಿದ್ದಾರೆ. 945 ಪದಗಳು. ಯಾರಿಗೆ ಅದನ್ನು ಬರೆಯಲು ಸಾಧ್ಯ? ಭಾರತದ ರತ್ನ ಅಲ್ಲದೆ ಇನ್ನೇನು ನೀವು? ರತ್ನ ಅಂದರೆ ವಜ್ರ ಒಂದೇ ಅವಲ್ಲ, ಮರಕತ, ಮಾಣಿಕ್ಯ, ಗೋಮೇಧಕ, ಪುಷ್ಯರಾಗ, ಹವಳ, ಮುತ್ತು ಎಲ್ಲ ಸೇರುತ್ತೆ. ನಿಮ್ಮನ್ನು ನಾವು ಆ ಎಲ್ಲ ರತ್ನಗಳ ನಡುವಿರುವ ಮಾಣಿಕ್ಯ ಅಂತ ಕರೀತೀವಿ. ಸೂರ್ಯ ರತ್ನ ಅದು. ಈ ಮಾತುಗಳನ್ನು ನಿಮಗೆ ಅರ್ಪಣೆ ಮಾಡುತ್ತಾ ಮುಕ್ತಾಯ ಮಾಡುತ್ತಿದ್ದೇವೆ ತಾತ.